ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಓಕೆ, ನೋಡ್ತಾ ಇದ್ದೀರಾ ಈಗಾಗಲೇ ವೆಹಿಕಲ್ ಎಲ್ಲ ಒಂದೊಂದಾಗಿ ಪೈಲಟ್ ವೆಹಿಕಲ್ಸ್ಗಳೆಲ್ಲ ಮೂವ್ ಆಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಪ್ರಧಾನಿ ಮೋದಿಯವರ ರೋಡ್ ಶೋ ಈಗಷ್ಟೇ ಆರಂಭ ಆಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ನಿಮಗೆ ಕ್ಲಿಯರೆನ್ಸ್ ಸಿಕ್ಕ ತಕ್ಷಣ ಹೊರಡ್ತಾರೆ ಅಂತಂದ್ಬಿಟ್ಟು. ಪ್ರಧಾನಿ ಮೋದಿಯವರ ವಾಹನದ ಮುಂಭಾಗದಲ್ಲಿ ಹಲವಾರು ಪೈಲಟ್ ವೆಹಿಕಲ್ಸ್ಗಳೆಲ್ಲ ಮೂವ್ ಆಗುತ್ತಲ್ಲ, ತುಂಬ ಸ್ಲೋ ಆಗಿ ಮೋದಿಯವರ ವೆಹಿಕಲ್ ಮೂವ್ಮೆಂಟ್ ಇದೆ. ನೋಡ್ತಾ ಇದ್ದೀರಾ, ಇದೇ ಕಾರ್, ಬ್ಲ್ಯಾಕ್ ಕಲರ್ ಕಾರು, ಪ್ರಧಾನಿ ಮೋದಿಯವರ ಆಗಮನ ನೋಡಿ. ಎಲ್ಲರತ್ತ ಕೈ ಬೀಸ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ಡೋರ್ ಓಪನ್ ಮಾಡಿ ನಿಂತ್ಕೋತಾರೆ ಪ್ರಧಾನಿ ಮೋದಿಯವರು. ಅವರ ಸುತ್ತಮುತ್ತಲೆಲ್ಲ SPG ಭದ್ರತೆ ಇದ್ದೇ ಇರುತ್ತೆ ಅಂತಂದ್ಬಿಟ್ಟು. ಅದಕ್ಕೆ ತಕ್ಕಂತೆ ಈಗ ನಾರಾಯಣಗುರು ವೃತ್ತದಿಂದ ಆರಂಭ ಆಗಿರ್ತಕ್ಕಂಥ ರೋಡ್ ಶೋ. ಪ್ರಧಾನಿ ಮೋದಿ ಅವರಿಗೆ ನೋಡಿ ಯಾವ ರೀತಿ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ, ಹೂವಿನ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಇಕ್ಕೆಲಗಳಲ್ಲಿ ಜನ ಹೂವಿನ ಸ್ವಾಗತ. 2 ಕಿಲೋಮೀಟರ್ ರೋಡ್ ಶೋ ಇದು. 2 ಕಿಲೋಮೀಟರ್, ಸರಿಸುಮಾರು ಅರ್ಧ ಗಂಟೆಗಳ ಕಾಲ ಈ ರೋಡ್ ಶೋ ಹೀಗೆ ಆಗುತ್ತೆ. ಕೃಷ್ಣ ಮಠದ ತನಕ, ನಾರಾಯಣಗುರು ಸರ್ಕಲ್ ಟು ಕೃಷ್ಣ ಮಠ, ಅಲ್ಲಿಗೆ ಹೋಗೋ ತನಕನೂ ರಸ್ತೆ ಉದ್ದಕ್ಕೂ ಜನ ಇದ್ದಾರೆ ಎರಡೂ ಕಡೆ. ಆಮೇಲೆ ಪ್ರಧಾನಿ ಮೋದಿ ಜನರನ್ನ ನಿರಾಸೆ ಮಾಡಿಲ್ಲ. ಕೆಲವು ಸಂದರ್ಭದಲ್ಲಿ ಅವರು ಕಾರಿಂದ ಇಳಿಯಲ್ಲ, ಒಳಗೆ ಕೂತ್ಕೊಂಡು ವಿಶ್ ಮಾಡ್ತಾರೆ. ಅದೆಲ್ಲ SPG ಅವರ ಡೈರೆಕ್ಷನ್ಸ್ ಇರುತ್ತೆ. ಬಟ್ ಇಲ್ಲಿ ಹಾಗಲ್ಲ. ಇಲ್ಲಿ ಮೋದಿಯವರು ಹೊರಗಡೆ ಎದ್ದು ನಿಂತು ಈ ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನ ಅಲ್ಲಿ ಕೂತಿರೋದು. 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್ ಅವ್ರನ್ನ ನೋಡ್ಬಿಟ್ರೆ ಹತ್ತಿರದಿಂದ ಸಾಕು, ಸಾರ್ಥಕ ಆಯಿತು ಜೀವನ ಅನ್ನೋ ಮನೋಭಾವ ಇದೆ. ಆ ಮನೋಭಾವದರೆ ಅಲ್ಲೆಲ್ಲ ಸೇರಿರ್ತಕ್ಕಂಥವ್ರು. ಹಾಗಾಗಿ ಈಗ ಮೋದಿಯವರ ಈ ರೋಡ್ ಶೋಗೆ ಇಷ್ಟು ಜನ ಈ ಪರಿಪ್ರಮಾಣದಲ್ಲಿ ಬಂದು ಸೇರಿರ್ತಕ್ಕಂಥದ್ದು. ಉಡುಪಿ ಜಿಲ್ಲಾ ಪ್ರವಾಸ, ಉಡುಪಿ ನಗರ ಪ್ರವಾಸ ಕೈಗೊಂಡಿರ್ತಕ್ಕಂಥ ಪ್ರಧಾನಿ ಮೋದಿ ಇವತ್ತು ಬೆಳಗ್ಗೆ ಡೆಲ್ಲಿಯಿಂದ ಹೊರಟರು. ಡೆಲ್ಲಿಯಿಂದ ಮಂಗಳೂರು ಏರ್ಪೋರ್ಟಿಗೆ ಬಂದರು. ಮಂಗಳೂರು ಏರ್ಪೋರ್ಟ್ನಿಂದ ಹೆಲಿಕಾಪ್ಟರ್ ಮುಖಾಂತರ ಉಡುಪಿಗೆ ಬಂದರು. ಉಡುಪಿಯಲ್ಲಿ ರೋಡ್ ಶೋ ಈಗಷ್ಟೇ ಆರಂಭ ಆಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ರೋಡ್ ಶೋ ಮುಗಿದ ಬಳಿಕ ಉಡುಪಿ ಕೃಷ್ಣ ಮಠಕ್ಕೆ ಮೋದಿಯವರು ಭೇಟಿಯನ್ನು ಕೊಡ್ತಾರೆ. ಅಲ್ಲಿ ಲಕ್ಷಕಂಠ ಭಗವದ್ಗೀತಾ ಪಾರಾಯಣ ಇವೆಲ್ಲ ಕಾರ್ಯಕ್ರಮಗಳೆಲ್ಲ ಇದೆ. ಕೃಷ್ಣನ ದರ್ಶನವನ್ನು ಮಾಡೋದಕ್ಕಿದೆ. ಚಿನ್ನದ ಕನಕನ ಕಿಂಡಿ ಉದ್ಘಾಟನೆ ಮಾಡೋದಕ್ಕಿದೆ. ಅದಾದ ನಂತರ ಅನಂತ ಪದ್ಮನಾಭ ಸ್ವಾಮಿ ಒಂದು ಇದನ್ನು ಪುತ್ಥಳಿಯನ್ನು ಅವರು ಉದ್ಘಾಟನೆ ಮಾಡ್ತಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳು ನೋಡಿ. ಕಂಪ್ಲೀಟ್ ಜನ ಯಾವ ರೀತಿ ಸೇರಿದ್ದಾರೆ. ಎಲ್ಲ ಕಡೆಯಲ್ಲೂ ಕೂಡ ಕೇಸರಿಯ ಕಲರವ. ಆ ರೋಡ್ ನೋಡಿ ಎಷ್ಟು ಪ್ಯಾಕ್ ಆಗಿದೆ ಅಂತಂದ್ಬಿಟ್ಟು. ಮೋದಿಯವರು ನೋಡಿ, ಈಗ ನೋಡಿ ಹತ್ತಿರದಿಂದ ಗೊತ್ತಾಗ್ತಾ ಇದೆ ಮೋದಿಯವರ ರೋಡ್ ಶೋ ನೋಡೋದಕ್ಕೆ ಜನ ಯಾವ ರೀತಿ ಕಾತರದಿಂದ ಕಾಯ್ತಾ ಇದ್ದಾರೆ ಅಂತಂದ್ಬಿಟ್ಟು. ಎಲ್ಲರೂ ಕೂಡ ಮೋದಿಯವ್ರ ಹತ್ತಿರ ಬರ್ತಾ ಇದ್ದ ಹಾಗೇ ಜಯಘೋಷಗಳು, ಘೋಷಣೆಗಳು ಎಲ್ಲವೂ ಕೂಡ ಜೋರಾಗುತ್ತೆ. ಮೋದಿ ಕಣ್ತುಂಬಿಕೊಳ್ಳೋದಕ್ಕೆ ಜನಸಾಗರ. ಈಗ ಸ್ವಲ್ಪ ವೆಹಿಕಲ್ ಫಾಸ್ಟ್ ಆಯಿತು, ತುಂಬ ಸ್ಲೋ ಮಾಡೋದಕ್ಕೂ ಆಗಲ್ಲ. ಯಾಕೆಂದರೆ ಒಂದು ರೋಡಲ್ಲಿ ತುಂಬ ಪೈಲಟ್ ವೆಹಿಕಲ್ಸ್ ಇದೆ, ಅವೆಲ್ಲವೂ ಕೂಡ ಮೂವ್ ಆಗಬೇಕು ಅಂತ. ಮತ್ತೊಂದು ಕಡೆ ಎಲ್ಲರೂ ಮೊಬೈಲ್ ಆನ್ ಮಾಡ್ಕೊಂಡು ನಿಂತಿದ್ದಾರೆ. ತಾವು ಮೋದಿಯನ್ನು ನೋಡಿದ್ವಿ ಅಂತ ಇಷ್ಟು ಖುಷಿ ಪಟ್ಕೋತಾರೆ. ಇದಕ್ಕೋಸ್ಕರ ಬೆಳಗ್ಗೆಯಿಂದ 4 ಗಂಟೆ 5 ಗಂಟೆಯಿಂದ ಜನ ವೆಯ್ಟ್ ಮಾಡ್ತಾಯಿದ್ರು. ಅದೇ ರೀತಿಯಾಗಿ ಈಗ 11 ಗಂಟೆ 17 ನಿಮಿಷ ಈ ಸಂದರ್ಭದಲ್ಲಿ ಮೋದಿಯವರ ರೋಡ್ ಶೋ ಸಂದರ್ಭದಲ್ಲಿ ನಿಮಗೆ ಬ್ಲ್ಯಾಕ್ ಡ್ರೆಸ್ ಹಾಕಿರೋರೆಲ್ಲರೂ ಕೂಡ SPG ಅವರು, ಕಮಾಂಡೋಸ್ ಅವರು ಪ್ರಧಾನಿ ಮೋದಿಯವರಿಗೆ ಕೊಟ್ಟಿರ್ತಕ್ಕಂಥ Z+ ಸೆಕ್ಯೂರಿಟಿಯ ಒಂದು ಭಾಗ. ಅವರ ಮಾರ್ಗದರ್ಶನದಲ್ಲಿ ಇವೆಲ್ಲವೂ ಕೂಡ ನಡೀತಕ್ಕಂಥದ್ದು. ಹಾಗೆ ಈಗಲೂ ಕೂಡ ನಡೀತಾ ಇದೆ. ಕೃಷ್ಣನಗರಿ ಉಡುಪಿಯಲ್ಲಿ ಮೋದಿಯವರ ಪಾಂಚಜನ್ಯ ಹೇಳಿ ಕೇಳಿ ಹಿಂದುತ್ವದ ಬೆಲ್ಟ್. ಅದು ಕರಾವಳಿ ಅಂತಂದರೆ ಹಿಂದುತ್ವದ ಪ್ರಯೋಗಶಾಲೆ ಅಂತ ಕೂಡ ಕರೀತಾರೆ. ಅಲ್ಲಿ BJPಗೆ ಮತ್ತು ಹಿಂದೂ ಸಂಘಟನೆಗಳ ಬಲ ತುಂಬ ಪ್ರಬಲವಾಗಿದೆ. ಅಂಥ ಕಡೆ ಈಗ ಮೋದಿಯವರ ರೋಡ್ ಶೋ ಮುಂದುವರಿತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಇದು ರಸ್ತೆಯಲ್ಲಿ ಈಗ ಮೋದಿಯವರು ಕಂಪ್ಲೀಟಾಗಿ ಕೃಷ್ಣ ಮಠದ ತನಕ ಹೋಗ್ತಾರೆ. ರಥಬೀದಿ ಇದು. ಆ ರಥಬೀದಿ ನಾರಾಯಣಗುರು ಸರ್ಕಲ್ನಿಂದ ಆರಂಭ ಆಗಿರ್ತಕ್ಕಂಥದ್ದು. ಅಲ್ಲಿ ಪ್ರಧಾನಿ ಮೋದಿಯವರ ರೋಡ್ ಶೋ ನೇರ ಪ್ರಸಾರದಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಮೋದಿಯವರ ಕಣ್ತುಂಬಿಕೊಳ್ಳೋದಕ್ಕೆ ಜನರು ಸಡಗರ ಸಂಭ್ರಮವನ್ನು ಪಡ್ತಾ ಇರ್ತಕ್ಕಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಮೋದಿಯವರಿಗೆ ಪುಷ್ಪವೃಷ್ಟಿಯ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಉಡುಪಿ ನಗರಕ್ಕೆ ಆಗಮಿಸಿದ್ದಾರೆ ಪ್ರಧಾನಿ ಮೋದಿಯವರು.
ತಮ್ಮೂರಿಗೆ ಮೋದಿಯವರು ಬಂದಿದ್ದಾರೆ ಅಂತಕ್ಕಂಥದ್ದು ಆ ಭಾಗದ ಜನರಿಗೆ ಹೆಮ್ಮೆಯ ವಿಚಾರ. ಆ ಸಂತಸವನ್ನು ಅವರೆಲ್ಲರೂ ಕೂಡ ಹಂಚ್ಕೋತಾ ಇದ್ರು. ಆಗಲೇ ಮಾತನಾಡ್ತಾ ಇದ್ರು ಪ್ರತಿಯೊಬ್ಬರು ಕೂಡ, ನಮಗೆ ಹೆಮ್ಮೆ ಮೋದಿಯವರು ನಮ್ಮೂರಿಗೆ ಆಗಮಿಸಿರುವಂಥದ್ದು ಅಂತ. ನರೇಂದ್ರ ಮೋದಿಯವರನ್ನು ಒಂದು ಅರ್ಥದಲ್ಲಿ ದೇವರಿಗೆ ಹೋಲಿಕೆ ಮಾಡ್ತಕ್ಕಂಥವ್ರನ್ನೂ ಕೂಡ ನಾವು ಅಲ್ಲಿ ನೋಡಿದ್ವಿ. ಹಾಗಾಗಿ ಆ ಪರಿಪ್ರಮಾಣದಲ್ಲಿ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ ಮೋದಿಯವರಿಗೆ. ಇದೇನು ಚುನಾವಣೆ ಸಂದರ್ಭ ಅಲ್ಲ, ಅಥವಾ ಯಾವುದೇ ರಾಜಕೀಯ ಸಮಾವೇಶಕ್ಕೆ ಮೋದಿಯವರು ಬಂದಿಲ್ಲ. ಬಂದಿರತಕ್ಕಂಥದ್ದು ಧಾರ್ಮಿಕ ಕಾರ್ಯಕ್ರಮಕ್ಕೆ, ಕೃಷ್ಣ ಮಠಕ್ಕೆ. ಆ ಕೃಷ್ಣ ಮಠಕ್ಕೆ ಬಂದರೂ ಕೂಡ ಮೋದಿಯವರನ್ನು ನಾವು ಈ ಸಂದರ್ಭದಲ್ಲಿ ನೋಡ್ಬೋದಲ್ಲ. ಇಷ್ಟು ದಿನ ಟಿ ವಿನಲ್ಲಿ ನೋಡ್ತಾ ಇದ್ವಿ, ಒಂದು ಸಾರ್ತಿನೂ ಹತ್ತಿರದಿಂದ ನೋಡಿಲ್ಲ. ಈ ಸರ್ತಿ ನೋಡಬೇಕು ಅಂತ ಆಸೆ ಇಟ್ಕೊಂಡವರು ಬೇರೆ ಬೇರೆ ಜಿಲ್ಲೆಗಳಿಂದೆಲ್ಲ ಆಗಮಿಸಿರುವಂತಹ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಜನರತ್ತ ಮೋದಿಯವರು ಕೂಡ ಕೈ ಬೀಸುತ್ತಿದ್ದಾರೆ, ಯಾರಿಗೂ ಕೂಡ ನಿರಾಸೆಯನ್ನು ಉಂಟು ಮಾಡ್ತಾ ಇಲ್ಲ ಮೋದಿಯವರು. ಮತ್ತು ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಇಲ್ಲೆಲ್ಲ ಪಕ್ಷಕ್ಕೆ ಇರುವಂತಹ ಬೆಂಬಲ ಅವ್ರಿಗೆ ಗೊತ್ತು, ತುಂಬ ಚೆನ್ನಾಗಿ ಮೋದಿಯವರು ತುಂಬ ಚೆನ್ನಾಗಿ ಗೊತ್ತು. ಹಾಗಾಗಿ ಅಲ್ಲಿ ಜನರನ್ನ ನಿರಾಸೆ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನೋಡಿ ಜನ ಎಷ್ಟು ಜನ ಕಾಯ್ತಾ ಇದ್ರು ಇಷ್ಟ ತನಕ. ಆ ಕಾರ್ ಮೇಲೆ ಬೀಳ್ತಕ್ಕಂಥ ಹೂವನ್ನು ಕ್ಲೀನ್ ಮಾಡೋದಕ್ಕೆ ಇಬ್ಬರು ಬೇಕು. ಆ ಪರಿಪ್ರಮಾಣದಲ್ಲಿ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಮೋದಿಯವರು ಕೂಡ ಜನರತ್ತ ಕೈ ಬೀಸಿ ಎಲ್ರಿಗೂ ಕೂಡ ವಿಶ್ ಮಾಡ್ತಾ ಇರೋದನ್ನ ಕೂಡ ತಾವು ಗಮನಿಸ್ತಾ ಇದ್ದೀವಿ. मुस्कान और हर्षोल्लासित होकर ಉಡುಪಿಯಲ್ಲಿ ಮೋದಿಯವರ ಭರ್ಜರಿ ರೋಡ್ ಶೋ ಮುಂದುವರಿತಾ ಇದೆ. ತಾವು ನೋಡ್ತಾ ಇದ್ದೀರಾ, 2 ಕಿಲೋಮೀಟರ್ಗಳ ರೋಡ್ ಶೋ. ಈ ಸಂದರ್ಭಕ್ಕೋಸ್ಕರನೇ ಇವತ್ತು ಬೆಳಗಿನ ಜಾವದಿಂದ ಬೇರೆ ಜಿಲ್ಲೆಗಳಿಂದ ಜನ ಬಂದು ಕಾದು ಕುಳಿತಿದ್ರು. ಇದೊಂದು ಸಿಕ್ಕಿರೋ ಒಂದು ಅವಕಾಶ, ಇದನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತಂದ್ಬಿಟ್ಟು ಮೋದಿಯವ್ರನ್ನ ನೋಡೋದಕ್ಕೆ ಈ ಪರಿಪ್ರಮಾಣದ ಜನ ಸೇರಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಕೃಷ್ಣ ಮಠದಲ್ಲೂ ಕೂಡ ಮೋದಿಯವರ ಸ್ವಾಗತಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಬರಲಾಗಿದೆ. ಎಲ್ಲ ತಯಾರಿಗಳು ಕೂಡ ಆಗಿದೆ. ಅವರು ಮೊದಲಿಗೆ ಕೃಷ್ಣ ಮಠಕ್ಕೆ ಹೋಗಿ ಮಧ್ವ ಸರೋವರದಲ್ಲಿ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿಕೊಂಡು, ಅದಾದ ನಂತರ ಕನಕನ ಕಿಂಡಿ ಉದ್ಘಾಟನೆ, ಚಿನ್ನದ ಕನಕನ ಕಿಂಡಿ, ಆ ನಂತರ ಲಕ್ಷಕಂಠ ಭಗವದ್ಗೀತೆ ಪಾರಾಯಣ, ಭಗವದ್ಗೀತೆ ಸಮಾವೇಶದಲ್ಲಿ ಮೋದಿಯವರು ಭಾಗಿಯಾಗೋದು, ಎಲ್ಲ ಕಾರ್ಯಕ್ರಮಗಳು ಕೂಡ ಪೂರ್ವ ನಿಗದಿಯಂತೆ ಈಗ ನಡೀತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಉಡುಪಿನಲ್ಲಿ ಸರಿಸುಮಾರು 2 ಗಂಟೆಗಳ ಕಾಲ ಮೋದಿ ಅವರು ಇರ್ತಾರೆ. ಅದಾದ ನಂತರ ಅವರು ವಾಪಸ್ ಗೋವಾ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಬಟ್ ಆ ಸಂದರ್ಭದಲ್ಲಿ ಮೋದಿಯನ್ನು ನೋಡಬೇಕು ಅಂತ ತುಂಬ ಜನರಿಗೆ ಇಷ್ಟು ಹತ್ತಿರದಿಂದ ನೋಡೋ ಅವಕಾಶನೇ ಸಿಗಲ್ಲ. ಬಟ್ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿ ಯಾರೂ ರೋಡ್ಗೆ ಬರದೇ ಇರೋ ಹಾಗೆ ಪ್ರೊಟೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ. ಹಾಗೆ ಮಾಡೋದು ಯಾವಾಗಲೂ ಕೂಡ. ಅಲ್ಲಿ ನಿಂತೇ ಮೋದಿಯನ್ನು ನಾವು ನೋಡಿದ್ವಿ ಅಂತನ್ನುವಂತಹ ಒಂದು ಸಂತಸದ ಕ್ಷಣ ಅವರಿಗೆ, ಸಂತಸದ ಕ್ಷಣ. ನೋಡಿ ಹೂ ನೋಡಿ ಅಲ್ಲಿ ರೋಡ್ ಸೈಡಲ್ಲಿ ಬಿದ್ದಿರೋದು, ಮೋದಿಯವರಿಗೆ ಪುಷ್ಪವೃಷ್ಟಿ ಮಾಡೋದಕ್ಕೆ. ಅಂದರೆ ಲೋಕಮೆಚ್ಚಿದ ನಾಯಕ, ಆತನನ್ನು ನಾವು ನೋಡಬೇಕು ಹತ್ತಿರದಿಂದ ಅಂತ ಭಾರೀ ಪ್ರಮಾಣದಲ್ಲಿ ಸೇರಿರ್ತಕ್ಕಂಥ ಜನ ಮೋದಿ ಅವರಿಗೆ ಅಭೂತಪೂರ್ವ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಉಡುಪಿ ನಗರದಲ್ಲಿ ಅಭೂತಪೂರ್ವವಾದ ಸ್ವಾಗತ. ಇನ್ನೇನು 2 ಕಿಲೋಮೀಟರ್ನಲ್ಲಿ ಹತ್ತತ್ರ 1 ಕಿಲೋಮೀಟರ್ ಮುಗಿದಿದೆ. ಇನ್ನೊಂದು ಕಿಲೋಮೀಟರ್ ಆದ ತಕ್ಷಣ ಅವರು ಕೃಷ್ಣ ಮಠದ ಒಳಗಡೆಗೆ ಹೋಗ್ತಾರೆ. ಹಾಗಾಗಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಮುಂತಾದ ಭಾಗದಿಂದ ಬಂದಿರತಕ್ಕಂಥ ಜನ ಮೋದಿ ಅವರಿಗೆ ಜೈಕಾರ ಹಾಕ್ತಾ ಇರುವಂತಹ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಬಿಗಿ ಭದ್ರತೆಯಲ್ಲಿ ಮೋದಿ ಅವರ ಆಗಮನ ಆಗಿರತಕ್ಕಂಥದ್ದು. BJPಯ ಬಹುತೇಕ ಶಾಸಕರು, ಸಂಸದರು ಎಲ್ಲರೂ ಕೂಡ ಮೋದಿ ಅವರಿಗೆ ಸ್ವಾಗತ ಕೋರೋದಕ್ಕೆ ಇವತ್ತು ಉಡುಪಿಯಲ್ಲಿ ಜಮಾಯಿಸಿದ.